ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ನಿಮ್ಗೆ ತುಂಬಾ ಆತ್ಮೀಯರು ಅನ್ನುವಂಥದ್ದು ಒಳಗಡೆ ಹೋಗೋಕ್ಕೂ ಮುಂಚೆ ಯಾರಿದ್ರು, ಒಳಗಡೆ ಹೋದ ನಂತರ ಯಾರು ತುಂಬಾ ಆತ್ಮೀಯರು ಅಂತ ಅನ್ಸೋಕ್ ಶುರುವಾದ್ರು? ಹೆಂಗೆ? ಬಿಗ್ ಬಾಸ್ ಮನೆ ಅಂದರೆ ಇಲ್ಲಿ ರಂಗಶಂಕರ ಫ್ರೆಂಡ್ಸು ರಂಗಭೂಮಿ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ರಂಗಭೂಮಿ ಆವತ್ತಿನ ಸುಮಾರು ವರ್ಷಗಳಿಂದ ಈವನ್ ಪ್ರಮೋದ್ ಶೆಟ್ಟಿ, ಅದು ಬಿಟ್ಟರೆ ನನ್ನ ಕಸಿನು ಗುಣ ಇರ್ಬೋದು, ಮತ್ತು ಕುಲ್ದೀಪ್ ಇರ್ಬೋದು, ಒಂದಷ್ಟು ಜಯನಗರದ ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ಆತ್ಮೀಯರು ಇದ್ದಾರೆ. ಮನೆ ಒಳಗಿನ ಮನೆ ಒಳಗೆ ಮನೆ ಒಳಗೆ ಮನೆ ಒಳಗೆ ಅಂತಂದ್ರೆ ನನಗೆ ಬಹಳ ಆತ್ಮೀಯರು ಅಂತಂದರೆ ಒಂದು ಫ್ರೆಂಡು, ಒಂದು ಗೆಳತಿ ಅಂತಂದರೆ ಗೌತಮಿ ಅವರೇ. ಅವ್ರು ಬಿಟ್ಟರೆ ನೆಕ್ಸ್ಟ್ ಇನ್ಯಾರು ಇದಿಲ್ಲ. ನೆಕ್ಸ್ಟ್ ಎಲ್ಲರೂ ಪರಿಚಯಸ್ಥರು. ಅಲ್ಲಿ ಹೋಗಿದ್ದೀವಿ, ಆಟ ಆಡಿದ್ದೀವಿ. ಮೋಕ್ಷಿತ ಅಣ್ಣ ಅಂತ ಹೇಳ್ತಾರೆ, ಮೋಕ್ಷಿತ ಅವ್ರ ಜೊತೆಗೆ ತಂಗಿ, ಆ ಭಾವನೆ ಇಡೀ ಥ್ರೂ ಔಟ್ ಇದ್ದಿದ್ದು. ಆಮೇಲೆ ಗೇಮು ಆಟ ಅಂದವಾಗ ಬೇರೆ ಬೇರೆ ಡಿಫ್ರೆನ್ಸಸ್ ಬಂತು. ಬಟ್ ಮೋಕ್ಷಿತ ಅವರು ಅಷ್ಟೇ ರೆಸ್ಪೆಕ್ಟ್ ಕೊಡೋರು ಅಣ್ಣ ಅನ್ನೋದು. ಪ್ರತಿಯೊಂದು ಅದು ಗೊತ್ತಾಗ್ತಿತ್ತು ಭಾವನೆಗಳು. ಅದಾಗಿ ಭವ್ಯ ಅವರು ಅಷ್ಟೇ, ಆಟ ಅನ್ನೋದು ಬಿಟ್ಟರೆ ಪ್ರತಿಯೊಬ್ಬರೂ. ಬಟ್ ಅಲ್ಲಿ ಎಲ್ಲರನ್ನೂ ತೂಕ ಹಾಕಿ ಎಲ್ಲರೂ ಇದು ಮಾಡ್ತಾ ಹೋದರೆ ಫಸ್ಟು ತುಂಬ ಆತ್ಮೀಯರು ಅಂತಂದರೆ ನನಗೆ ಗೌತಮಿಯವರು. ಗೌತಮಿಯವರ ಜೊತೆಗಿನ ಆತ್ಮೀಯತೆ, ಆ ಒಡನಾಟ, ಸೊ ಅದೊಂದು ಸಲುಗೆ ಹಂತ ಹಂತವಾಗಿ ಬದಲಾಗ್ತಾ ಮಂಜು ಅವರ ಆಟದ ಶೈಲಿ ಬದಲಾಯ್ತಾ ಅಥವಾ ಕಡಿಮೆ ಆಯ್ತಾ? ಸೊ ಅಂದ್ರೆ ಗೆಲುವಿನ ಗೇರಿ ತಲುಪಕ್ಕೆ ಎಲ್ಲ ಹಿನ್ನಡೆ ಆಯ್ತಾ ಅನ್ನುವಂಥ ಚರ್ಚೆಗೆ ನಿಮ್ಮ ಮಂದಾಳದ ಉತ್ತರ? ಅಂದರೆ ನಾನು ಫಸ್ಟ್ 2 ವಾರ 3 ವಾರ ಜಗದೀಶ್ ಅವರು ಇದ್ರು. ಜಗದೀಶ್ ಅವರಿಂದ ರಿಯಾಕ್ಷನ್ ಹಂಗೆ ಬರ್ತಿತ್ತು, ನನ್ನ ರಿಯಾಕ್ಷನ್ ಹಂಗಿತ್ತು. ಅದಾದ ನಂತರ ಯಾರನ್ನೂ ನಾನು ಬಂದು ಕೆದಕಿಲ್ಲ, ನಾನು ಯಾರನ್ನೂ ಮಾತಾಡ್ಸಿಲ್ಲ, ನನಗೆ ಯಾರನ್ನೂ ಇದು ಮಾಡಿಲ್ಲ. ಅಂದರೆ ನಾನು ಬೇಕು ಅಂತ ಕರ್ಕೊಂಡೋಗಿ ಫೈಟ್ ಮಾಡಬೇಕು ಅನ್ನೋ ಉದ್ದೇಶ, ಆ ಥರದ ಪರಿಸ್ಥಿತಿಗಳೇ ಇಲ್ಲ. ಈವನ್ ರಜತ್ ಅವ್ರು ಮಾತಾಡಿದವಾಗೂ ಎದುರುಗಡೆ ನಿಂತಿದ್ದೇನೆ. ಏನಕ್ಕೆ ರಜತ್ ಆ ಪದ ಬಳಕೆ ಇರ್ಬೋದು, ಟಾಸ್ಕ್ ವಿಚಾರ ಇರ್ಬೋದು, ಇನ್ನು ಯಾವುದೇ ಚಟುವಟಿಕೆಗಳನ್ನ ತ್ರಿವಿಕ್ರಮ್ಗೂ ಅಷ್ಟೇ. ಆಮೇಲೆ ತ್ರಿವಿಕ್ರಮ್ ಜೊತೆಗೂ ಜಗಳ ಆಡಿದ್ದಾನೆ. ಆ ಮನೇಲಿ ಎಲ್ಲರ ಜೊತೆನೂ ಜಗಳ ಆಡಿದ್ದಾನೆ, ಇನ್ಕ್ಲೂಡಿಂಗ್ ಗೌತಮಿ ಅವ್ರ ಜೊತೆಗೂ ಜಗಳ ಆಡಿದ್ದಾನೆ. ಅವರು ಇದು ಮಾಡಿದ್ದಾರೆ. ಬಟ್ ಏನಕ್ಕೆ ಅಂತಂದರೆ ಮಂಜುದ ವ್ಯಕ್ತಿತ್ವನೇ ಹಂಗೆ. ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ, ಅವ್ರು ನಮಗೆ ಒಳ್ಳೇದು ಬಯಸ್ತಿದ್ದಾರೆ, ಒಳ್ಳೇದು ಹೇಳ್ತಿದ್ದಾರೆ ಅಂದರೆ ತಲೆ ಬಗ್ಸಿ ಕೇಳೋವಂಥ ಪಾತ್ರಣ ಅಂತ, ಕೇಳೋವಂಥ ಕ್ಯಾರೆಕ್ಟರ್ ನಂದು. ಹಂಗಿರ್ಬೇಕಾದ್ರೆ ನನಗೆ ಅವ್ರ ಆಟ, ಅವ್ರು ಬಂದಾದ್ಮೇಲೆ ನನ್ನ ಆಟ ಎಲ್ಲೋ ಕುಗ್ಗುತ್ತು, ನನ್ನ ಆಟ ಎಲ್ಲೋ ಇದ್ದಂತು ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ನನಗೆ ರಾಜಕೀಯ ಟಾಸ್ಕೂ ಸೂಪರಾಗಿ ಆಡಿದ್ದೀನಿ, ಮೀಡಿಯಾ ಟಾಸ್ಕು ಸೂಪರಾಗಿ ಆಡಿದ್ದೀನಿ. ಆಮೇಲೆ ರೆಸಾರ್ಟ್ ಟಾಸ್ಕಲ್ಲೂ ಅವ್ರುಗಳೇ ಸ್ಟಾರ್ ಕೊಟ್ಟಿದ್ದಾರೆ ಆಪೋಸಿಟ್ ಇರೋರು. ಆಮೇಲೆ ಮಹಾರಾಜ ಟಾಸ್ಕಲ್ಲೂ ಅವರು ಅವಾಗೂ ಪರಿಚಯ ಇದ್ರು. ಇವನ್ ಫಸ್ಟ್ ವೀಕಿಂದ ಲಾಸ್ಟ್ ಗಂಟನೂ ಪರಿಚಯ ಇದ್ರು. ಇವನ್ ಲಾಸ್ಟ್ ಡೇವರೆಗೂ ಪರಿಚಯ ಅಂದರೆ ಗೆಳೆತನ ಅದು ಇದ್ದಿದ್ದೆ. ಅಲ್ಲೆಲ್ಲೋ ಒಂದು ಕಡೆ ಫ್ಯಾಮಿಲಿ ರೌಂಡ್ ಆದಾಗ, ಕೆಲವೊಂದು ಒಪಿನಿಯನ್ಸ್ ಬಂದಾಗ, ಆಮೇಲೆ ವೀಕೆಂಡಲ್ಲಿ ಬಂದಾಗ ಸುದೀಪ್ ಸರ್ ಹೇಳಿದಾಗ ಅವ್ರು ಹೇಳೋದು ನನಗೆ ಅರ್ಥ ಆಗ್ತಿತ್ತು. ಬಟ್ ಹೇಳೋದು ಅರ್ಥ ಆಗ್ತಿತ್ತು. ಬಟ್ ನನ್ನ ವ್ಯಕ್ತಿತ್ವ ನೀವು ಹೇಳಿದ ಕೂಡಲೇ ನಾನು ಬಿಡೋವಂಥ ಪಾತ್ರ ಅಲ್ಲ. ಸುದೀಪಣ್ಣ ಹೇಳ್ತಿದ್ದು ಆಟದ ವೈಖರಿ, ಅಂದರೆ ಆಟದ ವಿಚಾರವಾಗಿ ನಿಮ್ಮ ಆಟಕ್ಕೆಲ್ಲೋ ತೊಂದರೆ ಆಗುತ್ತೆ ಅಂತ. ಆಮೇಲೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ರೀಸನ್ ಕೊಡ್ತಿದ್ದೇನು, ಮನೆಯವರೆಲ್ಲ ಇವರು ಗೌತಮಿಯವರು ಇವರು ಇದು ಮಾಡ್ತಿದ್ದಾರೆ, ಆಡ್ತಿದ್ದಾರೆ. ಯಾವ ಟಾಸ್ಕಲ್ಲಿ ಎಲ್ಲ ಆಡ್ತಿದ್ದೀನಿ. ಇವಾಗ ನಿಮ್ಮ ಆಟ ನೀವೇ ಆಡಬೇಕಲ್ವಣ. ನೀವು ಬಾಲ್ ಎತ್ಕೊಂಡೋಗಿ ಇಡಬೇಕಂದ್ರೆ ಬಾಲ್ ಎತ್ಕೊಂಡೋಗಿರ್ಬೇಕು, ನಾನು ಬಾಲ್ ಎತ್ಕೊಂಡೋಗಿ ಇಡಬೇಕಂದ್ರೆ ನಾನು ಎತ್ಕೊಂಡೋಗಿರ್ಬೇಕು. ನಿಮ್ಮ ಆಪೋಸಿಟ್ ಇದ್ದವಾಗ ನಿಮ್ಮನ್ನೇ ಎಷ್ಟೋ ಸಲ ನಾಮಿನೇಷನ್ ಮಾಡಿದ್ದೀನಿ, ಎಷ್ಟೋ ಸಲ ಕೂರಿಸ್ಕೊಂಡು ಆ ಥರ ಗಲಾಟೆ ಆಗಿದೆ.